965 ಪ್ರೌಢಶಾಲೆಗಳು, 7319 ಪ್ರಾಥಮಿಕ ಶಾಲೆಗಳು ಹಾಗೂ 3180 ನರ್ಸರಿ ಶಾಲೆಗಳು ಹೊಂದಿವೆ. ಇಷ್ಟು ನೀವು ಹೊಂದಿದ್ದಾವ, ಈ ಆಸ್ತಿಯನ್ನು ಬಳಸಿಕೊಂಡ ಈ ದುಡ್ಡಿನ ಬಳಸಿಕೊಂಡು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯದಲ್ಲರಿ, ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಮತ್ತೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ದುಡ್ಡಿನ ವರ್ಷ ಇಟ್ಕೊಳ್ಳೋಕತ್ತಿಲ್ಲ, ಅದನ್ನು ದುಡ್ಡು ಮಾಡ್ತಾ ಇದ್ದಾರೆ. ಆಮದು ಬೇರೆ, ನಾವು ಅದನ್ನು ಸರ್ಕಾರೀಕರಣ ಮಾಡಿದ್ರೆಲ್ಲ ಬರ್ತಿರಲಿಲ್ಲ. ಈಗ ಅವರು ಲಾಭ ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಮಾಡಿದ್ರೆ ಅವರು ಮಾಡ್ಕೊಂಡಿದ್ದಾರೆ. ಅದ್ರ ಉದ್ಯೋಗ ಯಾವ ಪಾವು ನಮ್ಗೆ ಶಿಕ್ಷಣ ಕೊಡುವಂಥದ್ದು, ವೈಜ್ಞಾನಿಕ ಮನೋವೃತ್ತಿ ಬೆಳೆಸುವಂಥದ್ದು, ಎಲ್ಲರೂ ಜಾಣರಾಗಿರುವಂಥದ್ದು ಇದು ತಪ್ಪ ಮಾಡ್ತಾಯಿದ್ದಾರೆ. ಅದನ್ನು ಹೇಳಿದೆ, ಅಡ್ಡಿಲ್ಲ. ಬಹುತೇಕ ಜಮೀನನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಪಡೆದಿರುವುದಾಗಿದೆ. ಹೌದು, ಬ್ರಿಟಿಷ್ ಆಳ ಮುಂದೆ ತಮ್ಮ ಜನರಿಗೆ ಹೆಚ್ಚು ಮಾಡಿದ್ದಾರೆ. ಯಾರಾದರೂ ಅಷ್ಟೇ ತಮ್ಮ ಆಡಳಿತ ಹೆಚ್ಚು ಮಾಡಿದ್ರೆ, ಈಗ ನಿಮ್ಮ ಆಡಳಿತ ಇನ್ನೂ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಮಾಡಿರಿ, ಇಲ್ಲಂತಲ್ಲ. ಇದನ್ನು ಗಸ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಸಿಂಪಲ್ ಪಾಲಿಸಿ ಇಲ್ಲ. ಚರ್ಚ್ಗೆ ಭಾರಿ ಪ್ರಮಾಣದ ಜಮೀನು ಮಿಡಿಯಿರುವುದಕ್ಕೆ ಅನುಕೂಲವಾಗಲು ಬ್ರಿಟಿಷ್ ಆಡಳಿತವು 1927ರಲ್ಲಿ ಭಾರತೀಯ ಚರ್ಚ್ ಕಾಯ್ದೆ ಅಂಗೀಕರಿಸಿತ್ತು. 1927ರಾಗ ಭಾರತೀಯ ಚರ್ಚ್ ಅನ್ನು ಏನಪ್ಪ ಅದು ಕಾಯ್ದೆ ಅಂಗೀಕಾರ ಮಾಡಿತ್ತು. ಬ್ರಿಟಿಷ್ ಸರ್ಕಾರವು ಯಾವುದೇ ಜಮೀನನ್ನು ಲೀಸ್ ಆಧಾರದಲ್ಲಿ ಮಂಜೂರು ಮಾಡಿದ್ದಲ್ಲಿ ಅಂಥ ಜಮೀನನ್ನು ಚರ್ಚ್ ಸ್ವತ್ತು ಎಂಬುದಾಗಿ ಮಾನ್ಯ ಮಾಡಲಾಗುವುದಿಲ್ಲ ಎಂದು 1965ರಲ್ಲಿ ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಲೀಸ್ ಮಾಡಿದಂಥ ಬ್ರಿಟಿಷ್ ಸರ್ಕಾರ ಯಾವುದಿದೆ ಅದನ್ನು ಮಾನ್ಯ ಮಾಡೋದಿಲ್ಲ, ಅದನ್ನು ಸ್ವತ್ತು ಅನ್ನೋದಿಲ್ಲ ಅಂತ ಹೇಳ್ತು. ಈ ಸುತ್ತೋಲೆ ಮೂಲಕ ನೀಡಿದ್ದ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡದ ಕಾರಣ ಚರ್ಚ್ ಒಡೆತನದ ಜಮೀನು ಕುರಿತು ಸಮಸ್ಯೆ ಇತ್ಯರ್ಥವಾಗದೆ ಉಳಿದಿದೆ. ಈಗ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಇತ್ಯರ್ಥ ಆಗಿಲ್ಲ, ಅದು ಮಾಡಿರಿ ಅಂದ್ರೆ ಹೊಸ ಸಮಸ್ಯೆ ಹುಟ್ಟಾಗಿದ್ರು. ಅಡ್ಡಿಲ್ಲ, ಮಾಡಿರಿ. ಆದರೆ ಅದರ ಇಶ್ಯೂ ಈ ಸಂದರ್ಭದಲ್ಲಿ ಅದು ವಕ್ಫ್ ದಿನೋ ಆರಿಲ್ಲ ಕಾವ. ಮುಸ್ಲಿಂ ಸಮಾಜದವರೆಲ್ಲರೂ ನಮಗೆ ಅನ್ಯಾಯ ಆಯ್ತಪ್ಪ, ನಮ್ಮ ಆಸ್ತಿ ಕಸ್ಕೊಡ್ತಾ ಅವ್ರಿಗೂ ಭಯ ಶುರು ಆಗಿಬಿಟ್ಟದ. ಈಗ ಹೆಂಗೆ ಇವ್ರು ಶುರು ಇತ್ತು ಇಷ್ಟು ದಿವಸನ, ಇಷ್ಟು ವರ್ಷಗಳಿಂದ ಈಗ ಇವರು ಶುರು ಆಗಿಬಿಟ್ಟದ. ಹೀಗಾಗಿ ನಮಗೆ ನ್ಯಾಯ ಸಿಗಲಿಲ್ಲ. ನಾವು ಇದ್ದವರು ಏನಪ್ಪ ಅಂತಂದ್ರೆ ಈ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ, ಏನೋ ಈ ಆಡಳಿತದ ಏನು ಜಮೀನದ ಇವುಗಳನ್ನು ಬಗ್ಗೆ ಚರ್ಚೆ ನಡೀಲಿ ಅಂತ ಈ ಲೇಖನ ಪ್ರಕಟ ಆಯಿತು. ಪ್ರಕಟ ಆಗಿ ಎಂದು ಏಪ್ರಿಲ್ 3ರಂದು ಪ್ರಕಟ ಆಯ್ತದು. ಈಗ ಆ ಲೇಖನ ಗಾಯಬಾಗಿಬಿಟ್ಟದ. ಯಾಕಂತಂದ್ರೆ ಈ ವಿಷಯ ತೆಗೆದುಕೊಂಡು ರಾಹುಲ್ ಗಾಂಧಿಯವರು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಸಹಜವಾಗಿಲ್ಲ, ಹಿಂದುಳಿದವರಲ್ಲೇ ಬಿದ್ದವರಲ್ಲೇ ಅಥವಾ ಈ ಒಂದು ಮೈನಾರಿಟಿ ಸಮಾಜದಲ್ಲಿ ಭಯ ಹುಟ್ಟುವಂಗೆ ಆದ ಕೂಡಲೇ ಇದ್ರ ಬಗ್ಗೆ ಮತ್ತೆ ಬಿಸಿ ಚರ್ಚೆ ಸ್ಟಾರ್ಟ್ ಆದ ತಕ್ಷಣ ಮತ್ತು RSS ಅದನ್ನು ಡಿಲೀಟ್ ಮಾಡಿದ ಲೇಖನವನ್ನು ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಯಾಕೆ ಇದೆಲ್ಲ ಮಾಡ್ತಾಯಿದ್ದೀರಿ? ಇದ್ರದ್ದೇನು ಮುಂದಿನ ವಿಚಾರ? ಈಗ ಮುಸಲ್ಮಾನರು ಮುಗಿತು, ಇದು ಕ್ರಿಶ್ಚಿಯನ್ರದ, ಅದಕ್ಕಾಗಿ ಮತ್ತೆ ತಿಕ್ಕಾಟನ. ಈ ತಿಕ್ಕಾಟ ಹಚ್ಚ ಹೋಗಿ ಮಾಡಿ ಮಾನಸಿಕವಾಗಿ ಇಡೀ ದೇಶದ ಜನರನ್ನು ಅಭದ್ರ ಮಾಡಿ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾಯಿಲ್ಲ, ಉದ್ಯೋಗ ಸಿಗ್ತಾಯಿಲ್ಲ, ಜನ ಬಡತನ ಬದಲಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಉತ್ತರ ಹುಡುಕುವಂಥ ಹುಡುಕಬೇಕಾದಂಥ RSS ಇಂಥ ಒಂದು ಸಮಸ್ಯೆಗಳನ್ನ ಎತ್ತೆ ಸಮಾಜವನ್ನು ಡಿವೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಎಷ್ಟು ಸರಿ ಅನ್ನೋದು ಚರ್ಚೆ ನಡೆಯುವಾಗ ಮತ್ತೊಂದು ಡಿಲೀಟ್ ಮಾಡಿದ್ದಾರೆ. ಇದು ಮಾಡಿದ್ರೆ ಯಾಕೆ, ಹಾಕಿದ್ರೆ ಯಾಕಂತ ಇಲ್ಲಿ ನಾವೆಲ್ಲರೂ ವಕ್ಫ್ ಅಂತೇಳಿ ಎಲ್ಲರೂ ತಿಳಿಯಲಿ, ಜನಸಾಮಾನ್ಯ ತಿಳಿಯಲಿ, ಇವೆಲ್ಲ ಕಲ್ತವ್ರು ಸಹಿತ ಈ ನಮ್ಮ ದೇಶದ ಭಾಳ ಜನ ಅವ್ರ ಕೈಯಾಗ ಜಮೀನು ಅಂತ ಹೇಳಿದ್ರು. ಇವತ್ತು ಇದು ಬಿಟ್ಟರೆ ಈಗ ಅದನ್ನು